ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೂಡ ನಾನು ಮಾತಾಡ್ತೀನಿ. ಸರ್, ಚಿಕ್ಕಬಳ್ಳಾಪುರ ಟಿಕೆಟ್ ವಿಚಾರ ಸಂಬಂಧಪಟ್ಟಂಗೆ ಸಾಕಷ್ಟು ಹಗ್ಗಜಗ್ಗಾಟ ನಡೀತಾ ಇತ್ತು. ಕೊನೆಯದಾಗಿ ನಿಮ್ಮನ್ನು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ಏನು ಹೇಳ್ತೀರಾ? ಫಸ್ಟ್ ಇದೇ ನಾವು ಧನ್ಯವಾದಗಳು ಹೇಳಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಎಲ್ಲ ನಾಯಕರುಗಳಿಗೆ. ಈ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಾವು ಅವರ ಒಂದು ವಿಶ್ವಾಸ ಉಳಿಸ್ಕೊಡ್ತೀವಿ ಅಂತ ನಂಬಿಕೆ ನಮಗಿದೆ. ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ನ 100% ಲಿಟ್ರೇಟ್ ಸ್ಟೇಟ್ ಡಿಸ್ಟ್ರಿಕ್ಟ್ ಮಾಡ್ತೀವಿ. ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ನ 100% ಡಯಾಬಿಟೀಸ್ ಫ್ರೀ ಮಾಡ್ತೀವಿ. ಸರ್, ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಅವರಿಗೆ ಯಾಕೆ ಜನ ಓಟ್ ಮಾಡಬೇಕಂತ ಹೇಳಿದ್ದು ಒಂದು ನಮ್ಮ ಮೇನ್ ಆದ್ಯತೆ ಇರೋದು ಹೆಲ್ತ್ ಕೇರ್ ಮತ್ತು ಎಜುಕೇಷನ್ ಮೇಲೆ ಫೋಕಸ್ ಮಾಡೋಂಗೆ. ಚಿಕ್ಕಬಳ್ಳಾಪುರ ಜನತೆಗೆ ಏನೇ ಒಂದು ಕುಂದುಕೊರತೆ ಇದ್ದರೆ ಅವ್ರ ಶಾಸಕರುಗಳ ಜೊತೆ ಎಲ್ಲ ಅವರು ಒಂದು ಮಿನಿಸ್ಟ್ರಿಗಳ ಜೊತೆ ಡಿಸ್ಕಸ್ ಮಾಡಿ ನಮ್ಮ ಕೈಲಾದಷ್ಟು ಒಂದು ಸಹಾಯ ನಮ್ಮ ಜನತೆಗೆ ಆಗಬೇಕು ಅಂತ ಒಂದು ನಂಬಿಕೆ ಇದೆ. ಅದು ಖಂಡಿತ ಮಾಡ್ತೀವಿ ಅಂತ ವಿಶ್ವಾಸ ಇದೆ. ಕಾಂಗ್ರೆಸ್ ಪರವಾದಂಥ ಅಲೆ ಚಿಕ್ಕಬಳ್ಳಾಪುರದಲ್ಲಿ ಇದೆಯಾ ಸರ್? ಈಗ ಸರ್ ಅವರೇ ಚಿಕ್ಕಬಳ್ಳಾಪುರದಲ್ಲಿ ಹೈಯೆಸ್ಟ್ ಇದೆ. ಕಾಂಗ್ರೆಸ್ ಅಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ನಂಬರ್ 1 ಇದೆ. ಸರ್, ನಿಮಗೆ ಟಿಕೆಟ್ ಕೊಟ್ಟಿರೋದಕ್ಕೆ ಇಲ್ಲಿ ಕಡೆ ಕೆಲವರಲ್ಲಿ ನಿಮ್ಮಲ್ಲೇ ಕೆಲವರಿಗೆ ಅಸಮಾಧಾನ ಇದೆ. ಅವನ್ನೆಲ್ಲ ಹೆಂಗೆ ಸರಿದೂಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇದೆ ಕ್ಷೇತ್ರದಲ್ಲಿ? ಪ್ರತಿ ಒಂದು 28 ಕ್ಷೇತ್ರದಲ್ಲೂ ಅಸಮಾಧಾನ ಇರೋರು ಇದ್ದೇ ಇರ್ತಾರೆ. ನಾವು ನಮ್ಮ ನಾಯಕರುಗಳು ಶಿವಶಂಕರ ರೆಡ್ಡಿ ಸಾಹೇಬ್ರಿರಲಿ, ಮೊಯ್ಲಿ ಸಾಹೇಬ್ರಿರಲಿ, ಅವ್ರನ್ನ ಜೊತೆಗೆ ಇಟ್ಕೊಂಡು ಅವ್ರ ಜೊತೆ ಅವ್ರ ಆಶೀರ್ವಾದದೊಂದಿಗೆ ನಾವು ಈ ಕಾರ್ಯಕ್ರಮ ಮುಂದೆ ಓಡಿಸ್ತೀವಿ. ನಾಮಿನೇಷನ್ ಯಾವಾಗ ಮಾಡ್ತಾರೆ ಸರ್ ರಕ್ಷಾರಾಮಯ್ಯ? ಮೋಸ್ಟ್ಲಿ ಇವತ್ತು CM DCM ಟೈಮ್ ಸಿಕ್ಕಿದ ಮೇಲೆ 2 ಇಲ್ಲ 3ನೇ ತಾರೀಕು ಮಾಡ್ತೀವಿ. ಈ ಪ್ರಚಾರ ಹೆಂಗಿರುತ್ತೆ ಸರ್ ಕ್ಷೇತ್ರದಲ್ಲಿ? ಸ್ಟಾರ್ ಪ್ರಚಾರಕರೇನೋ ತರಿಸ್ತೀರಾ? ಸ್ಟಾರ್ ಪ್ರಚಾರ ನಾವು ಕಾಂಗ್ರೆಸ್ ನಾಯಕರೇ ಸ್ಟಾರ್ ಪ್ರಚಾರಕರು. ನಮಗೆ ಅವರೇ ಬಂದು ನಮ್ಮ ಜೊತೆ ಇರ್ತಾರೆ. ಥ್ಯಾಂಕ್ ಯು. ಇದಿಷ್ಟು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ರಕ್ಷಾ ರಾಮಯ್ಯವರ ಮಾತು. ಕ್ಯಾಮ್ರಾಮನ್ ಪ್ರೇಮ್ ಜೊತೆ ಕೃಷ್ಣ, ಪ್ರಿಯಂ TV, ಬೆಂಗಳೂರು.